ಆದರೆ ಇಲ್ಲಿ ರೈತರಾದವ್ರಿಗೆ ಏನು ಸಿಗ್ತಾ ಇಲ್ಲ, ಮಧ್ಯವರ್ತಿಗಳು ನಡಬರ್ಕಿರೋರೇ ತಗೊಳ್ತಾ ಇದ್ದಾರೆ. ರೈತರಿಂದ ತಗೊಳ್ಳುವಂಥ ವಸ್ತುಗಳು ಭಾಳ ಕಡಿಮೆಯಿಂದನೇ ತಗೋತಾರೆ. ತೊಗರಿ ಆಗಿರ್ಬೋದು, ಉದ್ದು ಆಗಿರ್ಬೋದು, ಹೆಸರು ಆಗಿರ್ಬೋದು, ಅಡತಿಗೆ ಹೋದ್ರೆ ಅದಕ್ಕೆ ರೇಟ್ ಸಿಗಲ್ಲ. ಆದರೆ ನೀವು ತೊಗೊಳಕ್ಕೆ ಹೋದರೆ ತೊಗರಿ ಮಾರಿರೋ ರೈತ ತೊಗರಿ ಬೇಳೆ ತೊಗೋಬೇಕಂದ್ರೆ ಕಾಸ್ಟ್ಲಿ ಆಗಿ ಹೋಗ್ಬಿಡ್ತು. ಆಮೇಲೆ ಪ್ರತಿಯೊಂದು ರೇಟ್ಗಳು ಹೆಚ್ಚಿಗೆ ಆಗ್ತಾ ಇದ್ದಾಗ ಜೀವನ ನಡೆಸೋದೇ ತುಂಬ ಕಷ್ಟ ಇದೆ. ನೀವು ಕೊಡ್ತಕ್ಕಂಥ ಕೂಲಿ ಏನೂ ಆಗಲ್ಲ. ಇದು ನಾವು ಪ್ರಶ್ನೆ ಮಾಡಿದ್ವಿ, ಅದಕ್ಕೋಸ್ಕರ ಕೂಲಿ ಹೆಚ್ಚು ಮಾಡಬೇಕು ಅಂತೇಳಿ ಹೋರಾಟ ಮಾಡಿದ್ವಿ. ಸೊ ಇವಾಗ ಅದನ್ನು ಮಾಡಿದ್ದಾರೆ, ಎಲ್ಲ ಕಡೆ ಸ್ವಲ್ಪ ಜಾರಿಗೊಳಿಸ್ತಾ ಇದ್ದಾರೆ, ಆದರೆ ಸಮರ್ಪಕವಾಗಿ ಜಾರಿಗೊಳಿಸ್ತಾ ಇಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಬಜೆಟ್ ಇಲ್ಲ ಅಂತಂದ್ರೆ. ಇಂಥವೆಲ್ಲ ನೋಡ್ತಾ ಇದ್ದೀವಿ. ಯುವಕರಿಗೆ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರು, ಉದ್ಯೋಗ ಜೀರೋ ಇದೆ. ಎಷ್ಟೋ ಜನ ಹುಡುಗರು ITI ಡಿಪ್ಲೊಮಾ ಇಂಜಿನಿಯರಿಂಗ್ ಓದ್ಕೊಂಡು, ಹೆಣ್ಮಕ್ಳು ಎಲ್ಲರೂ ಓದ್ಕೊಂಡು ಮನೇಲಿ ಕುಂತಾರೆ, ಕೆಲಸ ಸಿಗ್ತಾ ಇದೆ. ಸೊ ಇಂಥವು ನಾವು ನೋಡ್ತಾ ಇದ್ವಿ. ಇವ್ರು ಏನು ಹೇಳ್ತಾರೆ ಅದನ್ನು ಮಾಡಲ್ಲ. ಬರೀ ಎಲೆಕ್ಷನ್ ಬಂದಾಗ ಮಾತ್ರ ಅಮ್ಮ ಕಾಕ ಮಾಮ ಅಂತ ಅಂದ್ಕೊಂಡು ಕೈ ಬಿದ್ದು ಕಾಲು ಬಿದ್ದು